ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತೊಂದು ಬ್ರೈಡಲ್ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಡಿಫ್ರೆಂಟ್ ಆಗಿದೆ ಮತ್ತು ಒಂದೇ ಸ್ಟೆಪ್ನಲ್ಲಿ ನೀವು ಮುಕ್ಕಾಲು ಭಾಗ ಡಿಸೈನ್ ಮಾಡಿಬಿಟ್ಟು ಸೆಕೆಂಡ್ ಸ್ಟೆಪ್ನಲ್ಲಿ ಫುಲ್ಲು ಕಂಪ್ಲೀಟ್ ಮಾಡ್ಬೋದು. ಫಸ್ಟಿಗೆ ಬಟ್ಟೆಗೆ 2 ಸರಿ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ 2 ಚೈನ್ ಹಾಕಬೇಕಿಲ್ಲಿ. 2 ಚೈನ್ ಹಾಕ್ತಾಯಿದ್ದೀನಿ. ಚೈನ್ ಹಾಕಿದ್ಮೇಲೆ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಅದರ ಪಕ್ಕದಲ್ಲೇ ಕಂಬಗಳನ್ನ ಮಾಡಬೇಕು. 2ರಿಂದ 1, 2ರಿಂದ 1 ಮತ್ತು ಸೂಜಿ ಮೇಲೆ ಒಂದು ಸರಿ ದಾರ ತೊಗೋಬೇಕು. ಮತ್ತು 2ರಿಂದ 1, 2ರಿಂದ 1 ಕಂಬಗಳೆಲ್ಲ ಒಂದೇ ಹೈಟ್ನಲ್ಲಿದ್ದರೆ ತುಂಬ ನೀಟ್ ಫಿನಿಶಿಂಗ್ ಬರುತ್ತೆ. ನಾನಿಲ್ಲಿ ನೋಡಿ ಒಂದೇ ಹೈಟ್ನಲ್ಲೇ ಕಂಬಗಳನ್ನ ಹಾಕ್ತಾಯಿದ್ದೀನಿ. 2ರಿಂದ 1, 2ರಿಂದ 1 ಇವಾಗ 4 ಆಯಿತು. ಫಸ್ಟಿಗೆ ಏನು ಚೈನ್ ಅಂತ ಹಾಕಿದ್ವಲ್ಲ ಅದನ್ನು ಕನ್ಸಿಡರ್ ಮಾಡಿದರೆ 5, ಇದು 6ನೇದು ಹಾಕ್ತಾಯಿದ್ದೀನಿ ನಾನಿವಾಗ. 2ರಿಂದ 1, 2ರಿಂದ 1 ಇಲ್ಲಿ ಟೋಟಲಾಗಿ 6ರಿಂದ 7 ಕಂಬಗಳನ್ನ ಅಥವಾ 8 ಕಂಬನಾದರೂ ಹಾಕ್ಬೋದು ನೀವು. ನಾನು ಟೋಟಲಾಗಿ ನೋಡಿ 8 ಕಂಬಗಳನ್ನ ಹಾಕಿದ್ದೀನಿ. ಕಂಬ ಹಾಕಿದ್ಮೇಲೆ ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಒಂದು ರಿಂಗ್ ಬೀಡು, ಒಂದು ಪರ್ಲ್ ತೊಗೊಳ್ತಾ ಇದ್ದೀನಿ. ತೊಗೊಂಡ್ಬಿಟ್ಟು ಬೀಡ್ನಲ್ಲಿ ಒಣಸ್ಕೊಂಡು ಲಾಕ್ ಮಾಡಿಬಿಟ್ಟು ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಮತ್ತು ಹಾಗೆಯೇ ಇಲ್ಲಿ 2ರಿಂದ 1 ಮತ್ತು 2ರಿಂದ 1 ಕಂಬ ಮಾಡ್ತಾಯಿದ್ದೀನಿ. ಇಲ್ಲಿನೂ ಸಹ ಅದೇ ಥರನೇ 8 ಕಂಬ ಮಾಡ್ಬೋದು ಅಥವಾ 6 ಕಂಬ. 8 ಕಂಬ ಮಾಡಿದರೆ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಆದಷ್ಟು 8, 9 ಕಂಬಗಳನ್ನ ಮಾಡಿ ಡಿಸೈನು ಸಹ ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲಿನೂ ಸಹ 8 ಕಂಬಗಳನ್ನ ಹಾಕ್ತೀನಿ ನಾನಿವಾಗ. ಒಂದೇ ಹೈಟ್ನಲ್ಲಿರಲಿ. ಹಾಗೆ ನಾನಿಲ್ಲಿ ಸ್ವಲ್ಪ ಮೆರೂನ್ ಕಲರ್ ತೊಗೊಂಡಿರೋದ್ರಿಂದ ವಿಡಿಯೋ ಸ್ವಲ್ಪ ಡಲ್ ಥರ ಕಾಣ್ತಾ ಇದೆ. ಬಟ್ ನಾವು ನೆಕ್ಸ್ಟ್ ಸ್ಟೆಪ್ ಹಾಕುವಾಗ ನಿಮಗೆ ಫುಲ್ಲು ಕ್ಲಿಯರ್ ಆಗಿರುತ್ತೆ. ನೋಡಿ ಇಲ್ಲಿ 8 ಕಂಬ ಆಯಿತು. ಇಲ್ಲಿನ 8 ಕಂಬ ಆದಮೇಲೆ ಇವಾಗ 1, 2, 3 ಚೈನ್ ಹಾಕ್ತಿದ್ದೀನಿ. 3 ಚೈನ್ ಹಾಕಿಬಿಟ್ಟು ಮತ್ತೆ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಆ 3 ಚೈನ್ ಎಷ್ಟು ಗ್ಯಾಪ್ ಬರುತ್ತೋ ಅಷ್ಟು ಬಿಟ್ಬಿಟ್ಟು ಮತ್ತೆ ಇಲ್ಲಿ ಕಂಬಗಳನ್ನ ಹಾಕಬೇಕು. ಅದೇ ಥರನೇ 8 ಕಂಬಗಳನ್ನ ಹಾಕಬೇಕಾಗತ್ತೆ. ಕಂಬ ಹಾಕ್ತೀನಿ ಇವಾಗ. ಹಾಕ್ಬಿಟ್ಟು ತೋರಿಸಿದ್ದೀನಿ ನೋಡಿ, ಕಂಬ ಆಯಿತು. ಇವಾಗ ಮತ್ತೆ ಒಂದು ರಿಂಗ್ ಬೀಡ್ ಒಳಗಡೆಗೆ ಒಂದು ಪರ್ಲ್ ಹಾಕ್ಬಿಟ್ಟು ಬೀಡ್ ಲಾಕ್ ಮಾಡಿ ಮತ್ತೆ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಮತ್ತೆ ಇಲ್ಲೇ ಅದೇ ಥರನೇ ಇದು ಏನಿದೆ ಫುಲ್ಲು ಬೇಸ್ ಲೈನ್ ಫುಲ್ಲು ಕಂಪ್ಲೀಟ್ ಆಗುತ್ತೆ. ಇದೇ ಥರನೇ ಫುಲ್ಲು ಕಂಪ್ಲೀಟ್ ಮಾಡ್ಕೋಬೇಕು ಬೇಸ್ ಲೈನ್ನ. ಇದನ್ನೇ ಬೇಸ್ ಲೈನ್ ಹಾಕಿಬಿಟ್ಟು ನೀವು ನಾನೇನು 3 ಚೈನ್ ಹಾಕಿದ್ನಲ್ಲ ಅದನ್ನು ಸ್ಕಿಪ್ ಮಾಡಿಬಿಟ್ಟು ಆ ರಿಂಗಿಗೆ ನೀವು ಕುಚ್ಚು ಕಟ್ಬೋದು. ಆ ಥರನೂ ಮಾಡ್ಬೋದು. ಅದು ತುಂಬ ಈಸಿ. ಅದಕ್ಕೊಂದು 250 ನೀವು ಚಾರ್ಜ್ ಮಾಡ್ಬೋದು. ಯಾಕಂದರೆ ತುಂಬ ಈಸಿಯಾಗಿ ಹಾಕೋಂಥದ್ದು. ನೋಡಿ ಅಲ್ಲಿ 3 ಚೈನ್ ಇದೆಯಲ್ಲ ಅದನ್ನು ಸ್ಕಿಪ್ ಮಾಡಿಬಿಟ್ಟು ಒಂದು 10 ಕಂಬಗಳನ್ನ ಹಾಕಿಬಿಟ್ಟು ರಿಂಗ್ ಬೀಡ್ ಹಾಕಿ ಆ ರಿಂಗ್ ಬೀಡಿಗೆ ನೀವು ಕುಚ್ಚು ಕಟ್ಕೊಟ್ಬಿಡ್ಬೋದು. ಇದನ್ನು ನೀವು 250 ಚಾರ್ಜ್ ಮಾಡ್ಬೋದು. ಆ ಥರನೂ ಮಾಡ್ಬೋದು. ಇಲ್ಲಾಂದರೆ ಈ ಏನು 3 ಚೈನ್ ಹಾಕಿದ್ನಲ್ಲ ಅಲ್ಲಿಗೆ ಕುಚ್ಚು ಕಟ್ಟಿನೂ ಸಹ ನೀವು ಕೊಡ್ಬೋದು. ಆ ಥರನೂ ಮಾಡ್ಬೋದು. ಇವಾಗ ನಾನು ಸೆಕೆಂಡ್ ಸ್ಟೆಪ್ ತೋರಿಸ್ತೀನಿ. ಎಲ್ಲಿಂದ ಆರ್ಚ್ ಬರುತ್ತೆ ನೋಡಿ. ಫಸ್ಟ್ನೇದು ಏನು 2 ಚೈನ್ ಇದೆಯಲ್ಲ ಅದ್ರ ಮೇಲೆ ಈ ಸೆಕೆಂಡ್ ನಾನು ಕಾಂಟ್ರಾಸ್ಟ್ ಕಲರ್ನ ಇರೋದನ್ನ ಲಾಕ್ ಮಾಡ್ತಾಯಿದ್ದೀನಿ. ಗ್ರೀನ್ ಕಲರು ಲಾಕ್ ಆದಮೇಲೆ ಸ್ವಲ್ಪ ಇಲ್ಲಿ ವಿಡಿಯೋ ಹಿಂದ್ಗಡೆ ಹೋಗಿದೆ. ಪ್ರತಿಯೊಂದು ಸಿಂಗಲ್ ಕ್ರೋಶೆಟ್ ಇರುತ್ತಲ್ಲ ಇಲ್ಲಿ ನೋಡಿ ಅದ್ರ ಮೇಲೆ ಒಂದೊಂದು ಕಂಬ ಇರುತ್ತಲ್ಲ ಕಂಬದ ಮೇಲೆ ಒಂದೊಂದು ಲಾಕ್ ಮಾಡ್ತೀನಿ ನಾನು ಇವಾಗ. ಒಂದು ಅಂದರೆ 2ನೇ ಫಸ್ಟಿಗೆ ಲಾಕ್ ಮಾಡಿದ್ವಲ್ಲ ಅದನ್ನು ಕನ್ಸಿಡರ್ ಮಾಡ್ಕೋಬೋದು ನೀವು ಬೇಕು ಅಂದರೆ. ಇವಾಗ 3, 4 ಮತ್ತು 5 ಅಂದರೆ ಫಸ್ಟಿಗೆ ಲಾಕ್ನ ಸೇರಿಸ್ಕೊಂಡು ನಾನು ಮಾಡಿದ್ದೀನಿ. ಇವಾಗ ನೋಡಿ ಈ ಕಡೆಯಿಂದ 3 ಕಂಬನ ಬಿಟ್ಟಿದ್ದೀನಿ ನಾನು. ಕಾಣ್ತಾ ಇದೆಯಲ್ಲ 3 ಕಂಬನ ನಾನು ಬಿಟ್ಬಿಟ್ಟು ಇವಾಗ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಈ ರಿಂಗ್ ಬೀಡ್ ಒಳಗಡೆ ಹೋಗ್ಬಿಟ್ಟು ದಾರ ತಂದು 2ರಿಂದ 1, 2ರಿಂದ 1 ಕಂಬ ಹಾಕ್ತೀನಿ. ಸ್ವಲ್ಪ ಲೆಂತಿಯಾಗಿ ಎಳ್ಕೊಂಡ್ಬಿಟ್ಟು ಕಂಬ ಹಾಕಿ. ಯಾಕಂದರೆ 3 ಚೈನ್ ಎಷ್ಟಿದೆ ಅಲ್ಲ ಅಲ್ಲಿ ಅಂದರೆ 3 ಕಂಬಗಳು ಬಿಟ್ಟಿದ್ದೀವಲ್ಲ ಆ ಕಂಬಕ್ಕೆ ಕರೆಕ್ಟಾಗಿ ಆಗಬೇಕು. ಇಲ್ಲಾಂದರೆ ಸ್ಯಾರಿದು ಡಿಸೈನು ಮುದುಡ್ಕೊಳ್ಳುತ್ತೆ. ಅದಕ್ಕೆ ಸ್ವಲ್ಪ ಲೆಂತಿಯಾಗಿ ಎಳ್ಕೊಂಡ್ಬಿಟ್ಟು ಕಂಬಗಳನ್ನ ಹಾಕಬೇಕು. ಇಲ್ಲಿ ಟೋಟಲಾಗಿ ನಾವು ಕಂಬಗಳನ್ನ ಕೌಂಟ್ ಮಾಡ್ಕೊಂಡು ಹೋಗೋಣ ಅಂತ ಎಷ್ಟು ಅಂತ ಟೋಟಲಾಗಿ ಇಲ್ಲಿ ನಮಗೆ 14 ಕಂಬಗಳು ಬರುತ್ತೆ ನೋಡಿ. ಇಲ್ಲಿ ಕಂಬಗಳನ್ನ ಹಾಕ್ತೀನಿ ನಾನು. ಎಷ್ಟು ನೀಟಾಗಿದೆ ನೋಡಿ. ಒಂದೇ ಅಳತೆಯಲ್ಲಿ ಹಾಕಿದಾಗ ಆರ್ಚ್ ತುಂಬ ನೀಟಾಗಿ ಬರುತ್ತೆ. ಈ ಕಡೆಯಿಂದ 3ನೇ ಕಂಬ ನೋಡಿ, 3ನೇ ಕಂಬದ ಮಧ್ಯದಲ್ಲಿ
ನಾನು ಇದನ್ನು ಆರ್ಚ್ನ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ ಈ ಥರ ಕಾಣುತ್ತೆ, ತುಂಬ ನೀಟ್ ಫಿನಿಶಿಂಗ್ ಇರುತ್ತೆ ಇದು. ಇವಾಗ ಮತ್ತೆ ಫ್ರಂಟ್ ಸೈಡಿಗೆ ತಿರುಗಿಸ್ಕೊಂಡ್ಬಿಟ್ಟು ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಒಂದು ಬೀಡನ್ನ, ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಮಾಡಿಬಿಟ್ಟು ಇಲ್ಲಿ ಹೋಲ್ ಕಾಣ್ತಾ ಇದೆಯಲ್ಲ, ಪ್ರತಿಯೊಂದು ಕಂಬದ ಮೇಲೆ ಒಂದು ಹೋಲ್ ಕಾಣ್ತಾ ಇರುತ್ತೆ ನೋಡಿ. ಇಲ್ಲಿ ಒಂದು ಹೋಲ್ ಕಾಣ್ತಾ ಇದೆ, ಪ್ರತಿಯೊಂದು ಕಂಬದ ಮೇಲೂ ಹೋಲ್ಗಳು ಕಾಣ್ತಾ ಇರ್ತವೆ. ಬ್ಯಾಕ್ ಸೈಡಿಂದ ನೋಡಿದಾಗ ಆ ಒಂದು ಫಸ್ಟ್ನೇ ಹೋಲ್ ಮೇಲೆ ಒಂದು ಬೀಡನ್ನ ಹಾಕ್ಬಿಟ್ಟು ಲಾಕ್ ಮಾಡಬೇಕು. ಮಾಡಿಬಿಟ್ಟು ಸೆಕೆಂಡ್ ಕಂಬದ ಮೇಲೆ ಹೋಲಿಗೆ ಒಂದು ಸಿಂಗಲ್ ಕ್ರೋಶೆಟ್. ಈಗ ಸ್ವಲ್ಪ ದಾರ ಮೇಲೆ ಎತ್ಕೋಬೇಕು, ಮತ್ತು ಒಂದು ಬೀಡನ್ನ ಆ್ಯಡ್ ಮಾಡ್ತೀನಿ ನಾನು. ಇವಾಗ ಒಂದು ಬೀಡನ್ನ ಆ್ಯಡ್ ಮಾಡಿಬಿಟ್ಟು ನೋಡಿ, ಕಂಬದ ಮೇಲೆ ಹೋಲ್ ಇದೆಯಲ್ಲ, ಈ ಹೋಲ್ ಮೇಲೆ ಒಂದು ಲಾಕ್, ಅದರ ಪಕ್ಕದ ಕಂಬದ ಮೇಲೆ ಒಂದು ಸಿಂಗಲ್ ಕ್ರೋಶೆಟ್. ಮತ್ತೆ ಸ್ವಲ್ಪ ದಾರ ಮೇಲೆ ಎತ್ಕೋಬೇಕು, ಒಂದು ಬೀಡನ್ನ ಆ್ಯಡ್ ಮಾಡಬೇಕು, ಮತ್ತು ನೆಕ್ಸ್ಟ್ ಕಂಬದ ಮೇಲೆ ಈ ಬೀಡನ್ನ ಆ್ಯಡ್ ಮಾಡಿರೋದನ್ನು ಲಾಕ್ ಮಾಡಬೇಕು, ಅದ್ರ ಪಕ್ಕದ ಕಂಬದ ಮೇಲೆ ಒಂದು ಸಿಂಗಲ್ ಕ್ರೋಶೆಟ್. ಇದೇ ಥರನೇ ಇಲ್ಲಿ ಟೋಟಲಾಗಿ ನನಗೆ ಕಂಪ್ಲೀಟ್ ಆಯಿತು ನೋಡಿ. ಇವಾಗ ಈ ಕಡೆಯಿಂದ ಕಂಬ ನಾವು ಏನು ಸಿಂಗಲ್ ಕ್ರೋಶೆಟ್ ಹಾಕಿದ್ವಲ್ಲ, ಫಸ್ಟ್ನೇ ಸಿಂಗಲ್ ಕ್ರೋಶೆಟ್ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಇಲ್ಲಿ ಲಾಕ್ ಮಾಡಿದ್ವಲ್ಲ, 5 ಲಾಕ್ಸ್ ಮಾಡಿದ್ವಲ್ಲ, ಫಸ್ಟ್ನೇ ಸಿಂಗಲ್ ಕ್ರೋಶೆಟ್ ಮೇಲೆ ನಾನು ಇದನ್ನು ಆರ್ಚ್ನ ಕಂಪ್ಲೀಟ್ ಆದಮೇಲೆ ಒಂದು ಸಿಂಗಲ್ ಕ್ರೋಶೆಟ್ ಹಾಕಿ ಲಾಕ್ ಮಾಡ್ತೀನಿ. ಲಾಕ್ ಆದಮೇಲೆ ಫ್ರಂಟ್ ಸೈಡಿಗೆ ತಿರುಗಿಸ್ಕೋಬೇಕು. ತಿರುಗಿಸ್ಕೊಂಡ್ರೆ ಇಲ್ಲಿ ನಮಗೆ ಟೋಟಲಾಗಿ ನೋಡಿ 7 ಬೀಡ್ಸ್ಗಳು ಬಂದಿದೆ. ಅಲ್ಲಿಗೆ ನಾವು 14 ಕಂಬಗಳನ್ನ ಹಾಕಿದರೆ ಒಂದು ಸಿಂಗಲ್ ಕ್ರೋಶೆಟ್ ಮೇಲೆ ಒಂದು ಕಂಬ ಈ ಥರ ಬರುತ್ತೆ, ಒಂದು ಬೀಡ್ ಬರುತ್ತೆ. ಇವಾಗ 2 ರಿಂದ 3 ಚೈನ್ ಹಾಕ್ತೀನಿ. ಇಲ್ಲಿ ನೋಡಿ ಸಿಂಗಲ್ ಕ್ರೋಶೆಟ್ ಹಾಕಿದ್ವಲ್ಲ, ಹೋಲ್ ಕಾಣ್ತಾ ಇದೆಯಲ್ಲ, ಪ್ರತಿಯೊಂದು ಬೀಡ್ ಮಧ್ಯದಲ್ಲಿ 2 ಬೀಡ್ ಮಧ್ಯದಲ್ಲಿ ಕಾಣ್ತಾ ಇದೆಯಲ್ಲ, ಆ ಹೋಲಿಗೆ ಈ 3 ಚೈನ್ ಹಾಕ್ಬಿಟ್ಟು ಲಾಕ್ ಮಾಡಬೇಕು. ಮತ್ತೆ ಇವಾಗ 3 ಚೈನ್ ಹಾಕ್ತೀನಿ, 1 2 3 ಚೈನ್ ಹಾಕಬೇಕು. ನೆಕ್ಸ್ಟ್ ಕಂಬದ ಮೇಲೆ ಹೋಲಿಗೆ ಗ್ಯಾಪ್ ಕಾಣ್ತಾ ಇದೆಯಲ್ಲ, ಅದರೊಳಗಡೆಗೆ ಲಾಕ್ ಮಾಡಬೇಕು. ಮತ್ತೆ 3 ಚೈನ್ ಹಾಕಬೇಕು, ಮತ್ತೆ ಸಿಂಗಲ್ ಕ್ರೋಶೆಟ್ಟಿಂದ ಲಾಕ್ ಮಾಡಬೇಕು. 3 ಚೈನ್, ಸಿಂಗಲ್ ಕ್ರೋಶೆಟ್ ಇತ್ತಲ್ಲ ಅದ್ರ ಮೇಲೆ ಹೋಲ್ ಇರುತ್ತೆ, ಅದರೊಳಗಡೆ ಸೂಜಿ ತೋರಿಸಿ ದಾರ ತಂದುಬಿಟ್ಟು ಲಾಕ್ ಮಾಡಬೇಕು. ಪ್ರತಿಯೊಂದು ಬೀಡ್ಸ್ ಮೇಲೆ 3 ಚೈನ್ಗಳು ಬರುತ್ತೆ. ಇದು ನಾವು ಆರ್ಚಿಗೆ ಯೂಸ್ ಮಾಡಿರೋದು ಸಣ್ಣ ಸಣ್ಣ ಬೀಡ್ಸ್ ಯೂಸ್ ಮಾಡ್ತೀವಲ್ಲ, 1 mm ಬೀಡ್ಸು, ಅದನ್ನು ನಾನು ಹಾಕಿರೋದು ನೋಡಿ. ಇಲ್ಲಿನೂ ಸಹ ನಾನು ಇವಾಗ ಲಾಕ್ ಮಾಡ್ತೀನಿ ಕರೆಕ್ಟಾಗಿ. ಲಾಕ್ ಆಯ್ತಲ್ಲ, ಇವಾಗ ಈ ಆರ್ಚ್ನ ಕಂಪ್ಲೀಟ್ ಮಾಡಬೇಕು. ಇವಾಗ ನೆಕ್ಸ್ಟ್ ಕಂಬದ ಮೇಲೆ ಹೋಲಿಗೆ ಇದನ್ನು ನಾವು ಲಾಕ್ ಮಾಡಿ ಕಂಪ್ಲೀಟ್ ಮಾಡಬೇಕು ನೋಡಿ. ಡಿಸೈನ್ ಬಂತು ಈ ಥರ ಇದೆ. 2 ಸ್ಟೆಪ್ನಲ್ಲಿ ನೀವು ಈ ಥರ ಬ್ರೈಡಲ್ ಕುಚ್ಚು ಡಿಸೈನ್ ಹಾಕ್ಬೋದು. ಏನು ಆರ್ಚ್ ಬಂದಿಲ್ಲ ಅದನ್ನು ಸಹ ದೊಡ್ಡ ಸೈಜ್ ಇದೆ, ಮತ್ತು ಬೀಡ್ಸ್ ಮೇಲೆ ಮತ್ತೆ ಒಂದು ಎಕ್ಸ್ಟ್ರಾ ಲೈನು ಎಲ್ಲದನ್ನು ನಾವು ಇದನ್ನು 3 ಸ್ಟೆಪ್ಪಿಂದ 4 ಸ್ಟೆಪ್ವರೆಗೂ ಹಾಕ್ತಿದ್ವಿ. ಬಟ್ ಇವಾಗ 2 ಸ್ಟೆಪ್ನಲ್ಲಿ ಇದನ್ನು ನೀವು ಕಂಪ್ಲೀಟ್ ಮಾಡ್ಬೋದು. ಮತ್ತು ಪ್ರತಿಯೊಂದು ಕಂಬದ ಮೇಲೆ ಒಂದೊಂದು ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕ್ತೀನಿ ನಾನು. ಇಲ್ಲಿ ಎಷ್ಟು ಕಂಬ ಇರುತ್ತೋ ಅದ್ರ ಮೇಲೆ ಕರೆಕ್ಟಾಗಿ ಸಿಂಗಲ್ ಕ್ರೋಶೆಟ್ ಹಾಕ್ಬಿಟ್ಟು 3 ಚೈನ್ ಹಾಕ್ಬೋದು. 3 ಚೈನ್ ಹಾಕಿ ನೆಕ್ಸ್ಟ್ ಕಂಬದ ಮೇಲೆ ಈ ಥರ ಲಾಕ್ ಮಾಡ್ಬೋದು. ಇಲ್ಲಾಂದರೆ ಹಾಗೆಯೇ ನೀವು ಏನು 3 ಚೈನ್ ಇದೆಯಲ್ಲ ಅದ್ರ ಮೇಲೂ ಸಹ ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕ್ಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಇವಾಗ ಫಸ್ಟ್ನೇದಾಯಿತು, ಇವಾಗ 2ನೇ ಸಿಂಗಲ್ ಕ್ರೋಶೆಟ್ ಹಾಕ್ತಾ ಇದ್ದೀನಿ, ಬಿಟ್ಟು 3ನೇ ಸಿಂಗಲ್ ಕ್ರೋಶೆಟ್ಟು, 4ನೇ ಸಿಂಗಲ್ ಕ್ರೋಶೆಟ್ಟು, 5ನೇ ಸಿಂಗಲ್ ಕ್ರೋಶೆಟ್. ಅಲ್ಲಿಗೆ ನಾವು 8 ಕಂಬ ಹಾಕಿದ್ವಲ್ಲ, 5 ಸಿಂಗಲ್ ಕ್ರೋಶೆಟ್ ಆದಮೇಲೆ ಇನ್ನು 3ನೇ ಸಿಂಗಲ್ ಕ್ರೋಶೆಟ್ ಮೇಲೆ 3ನೇದರಿಂದ 3 ಕಂಬಗಳನ್ನ ನಾವು ಬಿಡಬೇಕು. ಇಲ್ಲಿ ನಾವು ಟೋಟಲಾಗಿ 14 ಕಂಬಗಳನ್ನ ಹಾಕ್ತೀನಿ ನಾನು. ಇವಾಗ ನೋಡಿ 3 ಕಂಬ ಬಿಟ್ಟಿದ್ನಲ್ಲ, ಅಲ್ಲಿಂದನೇ ಡೈರೆಕ್ಟಾಗೇ ನಾವು ಸೂಜಿ ಮೇಲೆ ದಾರ ತೊಗೊಂಡು ಸ್ವಲ್ಪ ಲೆಂತಿಯಾಗಿ ಎಳ್ಕೊಂಡು ಕಂಬಗಳನ್ನ ಹಾಕ್ಕೊಂಡು ಹೋಗ್ಬೇಕು. 2 ರಿಂದ 1 2 ರಿಂದ 1 ಇದೇ ಥರನೇ ಇಲ್ಲಿ 14 ಕಂಬಗಳನ್ನ ಹಾಕಬೇಕು ಟೋಟಲಾಗಿ. ಇದನ್ನು ನೋಡಿ ನಾವು ಮುಂಚೆ ಹೇಗೆ ಮಾಡ್ತಿದ್ದಂದರೆ ಒಂದು ಕಂಬ ಹಾಕಿಬಿಟ್ಟು ಒಂದು ಬೀಡ್ ಹಾಕ್ತಿದ್ವಿ, ಒಂದು ಕಂಬ ಹಾಕಿ ಮತ್ತೆ ಒಂದು ಬೀಡ್ ಈ ಥರ ಮಾಡಿಕೊಂಡು ಆಮೇಲೆ 3rd ಸ್ಟೆಪ್ ಬಂದು 3 ಚೈನ್ ಹಾಕಿ ಲಾಕ್ ಮಾಡ್ತಿದ್ವಿ. ಬಟ್ ಇದು ಈ ಥರ ಅಲ್ಲ, ನೀವು 2 ಸ್ಟೆಪ್ನಲ್ಲಿ 3 ಸ್ಟೆಪ್ನ ಕಂಪ್ಲೀಟ್ ಮಾಡ್ಬೋದು. ಇಲ್ಲಿ 14 ಕಂಬಗಳನ್ನ ಹಾಕ್ಬಿಟ್ಟು ನಾನು ತೋರಿಸ್ತೀನಿ. ಒಂದೇ ಹೈಟ್ನಲ್ಲಿ ತಗೊಳ್ಳಿ, ತುಂಬ ನೀಟ್ ಫಿನಿಶಿಂಗ್ ಬರುತ್ತೆ ಕಂಬಗಳು ನೋಡಿ. ಇಲ್ಲಿ ಕಂಬ ಹಾಕಿದ್ದೀನಲ್ಲ, 14 ಕಂಬಗಳನ್ನ ಹಾಕ್ಬಿಟ್ಟು ತೋರಿಸ್ತೀನಿ. 14 ಕಂಬಗಳಾಯಿತು. ಇವಾಗ ಈ ಕಡೆಯಿಂದ 3ನೇದು 1 2 3
ಮೂರನೇ ಕಂಬದ ಪಕ್ಕದಲ್ಲಿ ನಾವು ಇದನ್ನು ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು ಬ್ಯಾಕ್ ಸೈಡ್ ತಿರುಗಿಸ್ಕೋಬೇಕು. ನೋಡಿ ಕಂಬದ ಮೇಲೆ ಹೋಲ್ಗಳು ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಒಂದು ಸೂಜಿ ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡಿ ಫಸ್ಟ್ನೇ ಕಂಬದ ಮೇಲೆ ಇದನ್ನು ಲಾಕ್ ಮಾಡಬೇಕು. ಇವಾಗ ನೋಡಿ ಫಸ್ಟ್ನೇ ಕಂಬದ ಮೇಲೇ ಈ ಬೀಡನ್ನ ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು ಅದ್ರ ಪಕ್ಕದ ಕಂಬದ ಮೇಲೆ ಹೋಲಿಗೆ ಸಿಂಗಲ್ ಕ್ರೋಶೆಟ್, ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡಬೇಕು, ಮತ್ತೆ ಒಂದು ಸಿಂಗಲ್ ಕ್ರೋಶೆಟ್ ಹಾಕಿ ಈ ಬೀಡನ್ನ ಲಾಕ್ ಮಾಡಬೇಕು, ಮತ್ತು ಪ್ಲೇನ್ ಒಂದು ಸಿಂಗಲ್ ಕ್ರೋಶೆಟ್. ಇದೇ ಥರನೇ ಫುಲ್ಲೂ ಸಹ ನೀವು ಟೋಟಲಾಗಿ 7 ಬೀಡ್ಸ್ಗಳು ಬರುತ್ತೆ. ನಮಗೆ 7 ಬೀಡ್ಸ್ಗಳು ಬರುತ್ತೆ ಮತ್ತು 7 ಸಿಂಗಲ್ ಕ್ರೋಶೆಟ್ಗಳು ಬರುತ್ತೆ. ಅಲ್ಲಿಗೆ 14 ಕಂಬದ ಮೇಲೆ ಕರೆಕ್ಟಾಗಿ ಕವರ್ ಆಗುತ್ತೆ. ನೀವು ಇದಕ್ಕಿಂತ ಕಮ್ಮಿ ಹಾಕ್ತೀನಿ ಅಂದರೆ ಆವಾಗ 12 ಹಾಕ್ಕೋಬೇಕು. 13 ಹಾಕ್ಕೊಂಡ್ರೆ ಸ್ವಲ್ಪ ಮಿಸ್ ಆಗಿಬಿಡುತ್ತೆ. ಹಾಗಾಗಿ 12 ಹಾಕ್ಕೋಬೋದು. ನೋಡಿ 7 ಬೀಡ್ಸ್ ಕಂಪ್ಲೀಟ್ ಆಯಿತು. ಇವಾಗ ಈ ಆರ್ಚ್ನ ಇಲ್ಲಿ ಲಾಕ್ ಇದಾವಲ್ಲ, ಲಾಕ್ ಮೇಲೆ ಸಿಂಗಲ್ ಕ್ರೋಶೆಟ್ ಇದಾವಲ್ಲ, ಅದ್ರ ಮೇಲೆ ಇಲ್ಲಿ ಲಾಕ್ ಮಾಡ್ತೀನಿ ನಾನು. ಇವಾಗ ಲಾಕ್ ಆದಮೇಲೆ ಬ್ಯಾಕ್ ಸೈಡ್ ತಿರುಗಿಸ್ಕೊಂಡ್ಬಿಟ್ಟು ಇವಾಗ 3 ಚೈನ್ಗಳನ್ನ ಹಾಕ್ತೀನಿ ನಾನು. 1 2 3 ಚೈನು ಕಂಬದ ಪಕ್ಕ ಹೋಲ್ ಕಾಣ್ತಾ ಇದೆಯಲ್ಲ, ಆ ಬೀಡ್ ಪಕ್ಕ ಆ ಸಿಂಗಲ್ ಕ್ರೋಶೆಟ್ ಹಾಕಿದ್ವಲ್ಲ ಅದ್ರ ಮೇಲೆ ಲಾಕ್, ಮತ್ತು 3 ಚೈನು ಆ ಸಿಂಗಲ್ ಕ್ರೋಶೆಟ್ ಮೇಲೆ ಲಾಕ್, ಮತ್ತು 3 ಚೈನು ಮತ್ತು ಸಿಂಗಲ್ ಕ್ರೋಶೆಟ್ ಮೇಲೆ ಮತ್ತೆ ಲಾಕ್ ಮಾಡಬೇಕು. ಇದೇ ಥರನೇ ಫುಲ್ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನಾನು. ನೋಡಿ ಕಂಪ್ಲೀಟ್ ಆಯಿತು. ಇವಾಗ ನೆಕ್ಸ್ಟ್ ಕಂಬದ ಮೇಲೆ ಒಂದು ಸಿಂಗಲ್ ಕ್ರೋಶೆಟ್ ಹಾಕಿ ಲಾಕ್ ಮಾಡಿಬಿಟ್ಟು ಇವಾಗ ಡಿಸೈನ್ ಅದೇ ಥರನೇ ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ನೋಡಿ ಎಲ್ಲೂ ಫೋಲ್ಡ್ ಆಗೋದಿಲ್ಲ. ನಾವು ಎಷ್ಟು ಕಂಬಗಳನ್ನ ಹೇಳಿರ್ತೀವೋ ಅಷ್ಟರ ಮೇಲೆ ಕರೆಕ್ಟಾಗಿ ಹಾಕ್ಕೊಂಡ್ರೆ ಯಾವುದೇ ರೀತಿಯಾದಂಥ ಫೋಲ್ಡ್ ಆಗಿ ಏನೂ ಆಗೋದಿಲ್ಲ, ನೀಟ್ ಫಿನಿಶಿಂಗ್ ಬರುತ್ತೆ. ಪ್ರತಿಯೊಂದು ಕಂಬದ ಮೇಲೂ ಮತ್ತೆ ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕ್ಕೊಂಡು ಆ 3 ಚೈನ್ ಇರೋದ್ ಕಡೆನೂ ನೀವು ಸಿಂಗಲ್ ಕ್ರೋಶೆಟ್ ಹಾಕ್ಬೋದು. ಇಲ್ಲಾಂದರೆ 3 ಚೈನ್ ಇರೋ ಕಡೆಗೆ 3 ಚೈನ್ ಹಾಕ್ಬಿಟ್ಟು ನೆಕ್ಸ್ಟ್ ಕಂಬದ ಮೇಲೆ ಮತ್ತೆ ಸಿಂಗಲ್ ಕ್ರೋಶೆಟ್ ಹಾಕ್ಬಿಟ್ಟು ಡಿಸೈನ್ನ ಕಂಟಿನ್ಯೂ ಮಾಡ್ಬೋದು. ಇಲ್ಲಿ ನೋಡಿ ನಾನು ಹೇಳಿದ 3 ಚೈನ್ ಇರೋ ಕಡೆಗೆ ಸಿಂಗಲ್ ಕ್ರೋಶೆಟ್ಗಳನ್ನ ಅದರೊಳಗಡೆಗೆ ಹಾಕ್ಬೋದು. ಸಿಂಗಲ್ ಕ್ರೋಶೆಟ್ನ ಹಾಕ್ಬಿಟ್ಟು ಮತ್ತೆ ನಾನು 3 ಕಂಬ ಬಿಟ್ಬಿಟ್ಟು ಇಲ್ಲಿಂದ 14 ಆರ್ಚ್ ಹಾಕ್ಬಿಟ್ಟು ಈ ಥರ ಆರ್ಚ್ ಹಾಕಿ ಕಂಟಿನ್ಯೂ ಮಾಡಿ ಫುಲ್ಲು ಮಾಡಿ ತೋರಿಸ್ತೀನಿ. ನೋಡಿ ಕಂಪ್ಲೀಟ್ ಆಯಿತು. ಲಾಸ್ಟಿಗೆ ದಾರನ 1-2 ಚೈನ್ ಎಕ್ಸ್ಟ್ರಾ ಹಾಕಿ ದಾರನ ಕಟ್ ಮಾಡ್ತಾ ಇದ್ದೀನಿ. ಇದನ್ನು ಬ್ಯಾಕ್ ಸೈಡು ಫ್ಯಾಬ್ರಿಕ್ ಗ್ಲೂ ಹಾಕಿ ಸ್ಟಿಕ್ ಮಾಡಿಬಿಡ್ತೀನಿ, ಅಂಟಿಸ್ಬಿಡ್ತೀನಿ. ಇಲ್ಲೇನು ನಾನು 3 ಚೈನ್ ಹಾಕಿದ್ನಲ್ಲ ಅಲ್ಲಿ ಕುಚ್ಚು ಕಟ್ಟಿ ತೋರಿಸ್ತೀನಿ. ನೋಡಿ ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ. ಎಲ್ಲೂ ಸಹ ನಿಮಗೆ ಆರ್ಚ್ ಫೋಲ್ಡ್ ಆಗೋದಿಲ್ಲ, ಸ್ಟಿಫಾಗಿ ಕೂತಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನು 130ರಿಂದ 157 ದಾರದವರೆಗೂ ಕುಚ್ಚು ಕಟ್ಟಿದ್ದೀನಿ. ನೋಡಿ ನಾನು ಸ್ಟೋನ್ ಚೈನ್ ಅಂಟಿಸಿದ್ದೀನಿ. ಇದು ಬೇಡ ಅಂದರೆ ನಿಮಗೆ ಬಾಲ್ ಚೈನ್ ಆದರೂ ಅಂಟಿಸ್ಕೋಬೋದು, ಇಲ್ಲಾಂದರೆ ನಾನು ಆಗಲೇ ಪ್ಲೇನಾಗಿ ತೋರಿಸಿದ್ನಲ್ಲ ಆ ಥರನೂ ಮಾಡ್ಕೋಬೋದು. ಬ್ರೈಡಲ್ ಕುಚ್ಚು ಅಂದಾಗ ಸ್ವಲ್ಪ ಕುಚ್ಚುದು ಏನು ಸ್ಟ್ಯಾಂಡ್ಸ್ ಆಫ್ ಥ್ರೆಡ್ ಇರುತ್ತಲ್ಲ ಅದು ಸ್ವಲ್ಪ ಜಾಸ್ತಿ ತೊಗೋಬೇಕಾಗುತ್ತೆ. 150 ಅಥವಾ 140 130 ತೊಗೊಂಡ್ರೆ ಸ್ವಲ್ಪ ಗುತ್ತವಾಗಿ ಚೆನ್ನಾಗಿರುತ್ತೆ, ಥಿಕ್ನೆಸ್ ಆಗಿರುತ್ತೆ. ನೋಡಿ ಎಷ್ಟು ನೀಟ್ ಫಿನಿಶಿಂಗ್ ಇದೆ. ನಾವು ಕಂಬಗಳನ್ನ ಎಷ್ಟು ಹೈಟ್ನಲ್ಲಿ ಹಾಕ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಅಷ್ಟೇ ನೀಟಾಗಿ ಬರುತ್ತೆ ಡಿಸೈನು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ, ಈ ಡಿಸೈನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸೊಬ್ಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.